ನನ್ನ ಹೆಸರು ಅಖಿಲ ರೋಸ್. ನಮ್ಮೂರು ಕನ್ಯಾಕುಮಾರಿ ಜಿಲ್ಲೆ ಮಾತ್ರವಿಲ್ಲೈ. ನನಗೆ ಮದುವೆ ಆಗಿ ಒಬ್ಬ ಮಗ ಇದ್ದಾನೆ. ನನ್ನ ಹಸ್ಬೆಂಡು ಫಾರಿನಲ್ಲಿದ್ದಾರೆ. ನನಗೆ 7 ವರ್ಷದಿಂದ ಮಂಡಿ ನೋವಿಂದ ತುಂಬ ಕಷ್ಟಪಟ್ಟೆ. ಮೆಟ್ಲು ಹತ್ತಕ್ಕಾಗಲ್ಲ, ಚೇರಲ್ಲಿ ಕೂತ್ಕೊಳ್ಳೋಕ್ಕೂ ಕಷ್ಟ, ಕೆಳಗಡೆ ಕೂತ್ಕೊಳ್ಳೋಕ್ಕೂ ಕಷ್ಟ, ಮೊಣಕಾಲು ಹಾಕೋಕ್ಕಾಗಲ್ಲ. ಚರ್ಚ್ಗೆಲ್ಲ ಹೋದರೆ ಚೇರಲ್ಲೇ ಕೂತ್ಕೋತಿದ್ದೆ. ಮೆಟ್ಲು ಹತ್ತಬೇಕಾದ್ರೆ ಎಡ್ಗಾಲ್ನ ಸ್ವಲ್ಪ ಹಾಗೆ ಹಿಡ್ಕೊಂಡು ಬಲ್ಗಾಲ್ ಮೇಲೆ ಪೂರ್ತಿ ಭಾರ ಬಿಟ್ಟು ಹತ್ತಿದ್ದೆ. ಹಾಗೆ ಎಡ್ಗಾಲಲ್ಲಿ ಕಟ ಅಂತ ಶಬ್ದ ಕೇಳ್ತಾ ಇರೋದು. ಚುಳು ಚುಳು ಅಂತ ಮಂಡಿ ಪೂರ್ತಿ ಚುಚ್ಚುತ್ತಾ ಇರುತ್ತೆ. ಚುಚ್ಚುತ್ತಾ ಹಾಗೆ ಒಂಥರ ಬಿಸಿ ಬಿಸಿ ಆಗೋದು. ನನ್ನ ಮಂಡಿ ನೋಡೋಕ್ಕೆ ಒಂಥರ ಭಯ ಆಗೋದು. ಈ ಥರ ಊದ್ಕೊಂಡು ದಪ್ಪದಾಗಿ ಒಂಥರ ಚರ್ಮ ನೇತಾಡೋ ಥರ ಇರೋದು. ಮನಸ್ಥಿತಿಲಿ ತುಂಬಾ ಕಷ್ಟ ಆಗೋದು. ಯಾವಾಗಲೂ ನೋವಿರೋದು. ತುಂಬಾ ಹಾಗೆ ನಡೆಯುವಾಗ ಕೆಳಗಡೆ ನೆಲದ ಮೇಲೆ ನಡೆಯುವಾಗಲೂ ಟಕ ಅಂತ ಸೌಂಡ್ ಕೇಳೋದು. ನಡೆಯೋಕ್ಕೆ ತುಂಬ ಕಷ್ಟ ಆಗೋದು. ಆವಾಗ ತುಂಬಾ ನೋವಾಗೋದು. ತುಂಬಾ ಕಷ್ಟಪಡುವೆ. ಡಾಕ್ಟರ್ಗೆ ತೋರ್ಸೋಣ ಅಂತ ಹೋದೆ. ಆವಾಗ ಅವ್ರು ನೋಡಿ ಹೇಳಿದ್ರು, ಇದು ಸಂಧಿವಾತ ರೋಗ, ಔಷಧಿ ತಗೊಂಡ್ರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಇದೇ ಥರ ಇರುತ್ತೆ, ಯಾವಾಗ ಹಾಸಿಗೆ ಹಿಡಿದ್ಬಿಡ್ತಿರೋ ಗೊತ್ತಿಲ್ಲ ಅಂತ ಹೇಳಿ ಅವರು 90 ದಿನ ಪಥ್ಯ ಎಲ್ಲ ಇದ್ದು ಔಷಧಿ ತಗೋಬೇಕು, ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹಾಗೆಲ್ಲ ಇದ್ರು ಏನೂ ಸರಿ ಹೋಗಿಲ್ಲ. ಆಮೇಲೆ ಮತ್ತೆ ಹೋಗಿ ತೋರಿಸಿದಾಗ ಹೇಳಿದ್ರು, ಇಲ್ಲ ನೀವು ಇನ್ನೊಂದ್ಸಲ ಔಷಧಿ ಕುಡಿಬೇಕು ಅಂತ. ನಾವು ಬೇಡ ಅಂತ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಏನಂದ್ರು ಅಂದ್ರೆ, ಇಂಜೆಕ್ಷನ್ ಹಾಕಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ರು. ಸರಿ ಹೋಗ್ಲಿಲ್ಲ. ಆಮೇಲೆ ಹೊರಗಡೆಯಿಂದ ಒಬ್ರು ಡಾಕ್ಟರ್ನ ಕರೆಸಿ ಅವ್ರು ಬಂದಾಗ ನೋಡಿ ಹೇಳಿದ್ರು, ನಾವಿದು ತಕ್ಷಣನೇ ಇದು ಮಂಡಿದು ಮಾಂಸ ಇದೆಯಲ್ಲ ಅದನ್ನ ತೆಗ್ದ್ಬಿಟ್ಟು ಟೆಸ್ಟಿಗೆ ಕೊಡ್ಬೇಕು, ಮಂಡಿ ಒಳಗಿಂದ ಸ್ವಲ್ಪ ಚರ್ಮನ ತೆಗೆದು ಅದನ್ನ ಟೆಸ್ಟಿಗೆ ಕೊಡ್ಬೇಕು ಅಂತ ಹೇಳಿದ್ರು. ಕೊಟ್ಬಿಟ್ಟು ರಿಪೋರ್ಟ್ ಎಲ್ಲ ಬಂದ್ಮೇಲೆ ನಾವು ಮಂಡಿದು ಸರ್ಜರಿ ಮಾಡೋಣ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ನಾವು ಮತ್ತೆ ಹೋಗ್ಲೇ ಇಲ್ಲ, ಮನೆಗೆ ಬಂದ್ಬಿಟ್ವು. ನಾನು ಈ ಥರ ಒಂದು ಕಷ್ಟದ ಪರಿಸ್ಥಿತಿಲಿರುವಾಗ ನಮ್ಮ ಅಕ್ಕ ನಾಲಮಾವಡಿಗೆ 2022 ಮಾರ್ಚ್ ತಿಂಗಳಲ್ಲಿ ಒಡಕಿನ ಪ್ರಾರ್ಥನೆಗೆ ಹೋಗೋಣ ಅಂತ ಕರ್ಕೊಂಡು ಬಂದರು. ನನ್ನ ತಂಗಿ ಒಡಕಿನ ಪ್ರಾರ್ಥನೆಗೆ ಬರುವಾಗಲೂ ತುಂಬ ಕಷ್ಟದಲ್ಲೇ ಬಂದ್ಲು. ನಾನೇ ಬಸ್ಸಲ್ಲೆಲ್ಲ ಕೈ ಹಿಡ್ಕೊಂಡು ಅವಳನ್ನ ಕರ್ಕೊಂಡು ಬಂದು ಅಲ್ಲಿ ಪ್ರೇಯರ್ ಹಾಲ್ ಒಳಗೆ ಬರುವಾಗಲೂ ಅವಳಿಗೆ ಅಲ್ಲಿ ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಚೇರಲ್ಲೇ ಕೂತ್ಕೊಂಡಿದ್ಲು. ಆ ಥರ ಅವಳು ತುಂಬಾ ಕಷ್ಟಪಟ್ಲು. ನಾನು ಕೂತ್ಕೊಂಡೆ ಏಸಪ್ಪನ ಹತ್ರ 10 ಪ್ರಾರ್ಥನೆ ಮಾಡಿದೆ. ಅವಾಗ ಮೋಹನಣ್ಣ ಹೇಳಿದ್ರು, ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಏಸಪ್ಪ ಬಿಡುಗಡೆ ಕೊಡ್ತಾರೆ ಅಂತ. ಆಗ ನಾನು ಕೈ ಇಟ್ಕೊಂಡು 10 ಪ್ರಾರ್ಥನೆ ಮಾಡಿದೆ. ನಾನು ಮಾಡಿದಂಥ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಡು ಏಸಪ್ಪ, ನನಗೆ ಬಿಡುಗಡೆ ಕೊಡು ಏಸಪ್ಪ, ಅನೇಕರಿಗೆ ಬಿಡುಗಡೆ ಕೊಡ್ತಾ ಇದ್ದೀರಾ, ನನಗೂ ಕೊಡು ಏಸಪ್ಪ ಅಂತ 10 ಪ್ರಾರ್ಥನೆ ಮಾಡಿ ನಾವು ಬಸ್ ಹತ್ತಿ ಬರಬೇಕಾದ್ರೆ ಮಂಡಿ ಮುಟ್ಟು ನೋಡಿದಾಗ ಅಲ್ಲಿ ಊತನೇ ಇದ್ದಿಲ್ಲ. ಮಂಡಿ ಫುಲ್ಲು ಫ್ರೀ ಆಗಿತ್ತು. ಕಾಲು ನೋವು ಆ ಥರ ಯಾವುದೇ ಸಮಸ್ಯೆ ಇದ್ದಿಲ್ಲ. ಕಾಲೆಲ್ಲ ಎತ್ಬಿಟ್ಟು ನೋಡಿದೆ, ಯಾವುದೇ ಸಮಸ್ಯೆ ಇದ್ದಿಲ್ಲ, ಗುಣ ಆಗಿತ್ತು. ಮನೆಗೆ ಬಂದು ನೋಡಿದ್ರೆ ಪೂರ್ತಿ ಗುಣ ಆಗಿತ್ತು. ನೋಡಿದ್ರೆ ಮಂಡಿ ಕಣ್ಣಿಗೆ ಕಾಣ್ತಿದ್ದಿಲ್ಲ. ಕಾಣ್ದಲೇ ಇದ್ದಂತ ಊದ್ಕೊಂಡಿದ್ದ ಮಂಡಿ ಊತ ಏನು ಇಲ್ದಲೆ ಫ್ರೀ ಆಗಿ, ಈ ಕಡೆ ಮಂಡಿ ಇದೆಯಲ್ಲ ಆ ಥರ ನಾರ್ಮಲ್ ಆಗಿ ಸುಂದರವಾಗಿ ಚೆನ್ನಾಗಿತ್ತು. ಈಗ 1.5 ವರ್ಷ ಆಯ್ತು. ಯಾವುದೇ ಮಂಡಿ ನೋವು ಏನೂ ಇಲ್ಲ, ಆ ಥರ ಸೌಂಡ್ ಎಲ್ಲ ಏನೂ ಕೇಳೋದಿಲ್ಲ. ಇವಾಗೆಲ್ಲ ಮೆಟ್ಲು ಹತ್ತಿ ಇಳಿದು ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಏಸಪ್ಪ ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ. ಇವಾಗ ಬೇಕಂದ್ರೆ ಓಡಿ ಅಂದ್ರೂ ಓಡ್ತೀನಿ, ಅಷ್ಟ್ರ ಮಟ್ಟಿಗೆ ಏಸಪ್ಪ ಚೆನ್ನಾಗಿಟ್ಟಿದ್ದಾರೆ. ಮಾತ್ರೆ ಏನೂ ತಗೊಳ್ಳೋದಿಲ್ಲ. ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. ಮುಂಚೆ ಎಲ್ಲ ನನಗೆ ಮೊಣಕಾಲು ಹಾಕಕ್ಕೆ ಆಗ್ತಿರ್ಲಿಲ್ಲ, 1 ನಿಮಿಷನೂ ಹಾಕಕ್ ಆಗ್ತಿರ್ಲಿಲ್ಲ. ಇವಾಗ ನೆಟ್ಟಿಗೆ ಮೊಣಕಾಲು ಹಾಕೊಂಡು ಏಸಪ್ಪ ಹತ್ರ 1 ಅವರ್ ಪ್ರೇಯರ್ ಮಾಡ್ತೀನಿ. ನನಗಿವಾಗ ಯಾವುದೇ ನೋವಿಲ್ಲ, ಏಸಪ್ಪ ಚೆನ್ನಾಗಿಟ್ಟಿದ್ದಾರೆ. 7 ವರ್ಷದ ಮಂಡಿ ನೋವಿಂದ ಸೌಖ್ಯ ಕೊಟ್ಟ ಏಸಪ್ಪಂಗೆ ಕೋಟಿ ಸ್ತೋತ್ರ.